ಇರಾನ್ ಅಣ್ವಸ್ತ್ರ ಕನಸಿಗೆ ತಡೆಯೊಡ್ಡುವ ಕಾರಣಕ್ಕಾಗಿ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಆರಂಭಿಸಿದ್ದ ಯುದ್ಧ ಈಗ 4ನೇ ದಿನಕ್ಕೆ ಕಾಲಿಟ್ಟಿದೆ. 3 ದೇಶಗಳ ನಡುವೆ ಶುರುವಾದ ಯುದ್ಧ ಈಗ 12 ದೇಶಗಳಿಗೆ ವ್ಯಾಪಿಸಿದೆ. ಮಧ್ಯಪ್ರಾಚ್ಯ ಮತ್ತು ಅಕ್ಕಪಕ್ಕದ ದೇಶಗಳು ಹೊತ್ತಿ ಉರಿತಾ ಇದ್ದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇರಾನ್ ಅಣ್ವಸ್ತ್ರ ತಯಾರಿಗೆ ತಡೆಯೊಡ್ಡಿರುವ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಈ ಯುದ್ಧ 4 ವಾರಗಳ ಕಾಲ ಮುಂದುವರಿಯಬಹುದು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಹೀಗಾಗಿ ಮುಂದಿನ 1 ತಿಂಗಳ ಕಾಲ ಜಗತ್ತು ಮತ್ತೊಂದು ಭೀಕರ ಯುದ್ಧಕ್ಕೆ ಸಾಕ್ಷಿಯಾಗಲಿದೆ. ಸೌದಿ ಅರೇಬಿಯಾದಲ್ಲಿರುವಂತಹ ರಿಯಾದ್ನಲ್ಲಿರುವ ಅಮೆರಿಕ ರಾಯಭಾರ ಕಚೇರಿ ಮೇಲೆ ದಾಳಿ ನಡೆದಿದೆ. 2 ಇರಾನ್ ಡ್ರೋನ್ಗಳು ದಾಳಿ ಮಾಡಿದೆ. ಇನ್ನು ಡ್ರೋನ್ ದಾಳಿಯಿಂದಾಗಿ ರಾಯಭಾರ ಕಚೇರಿ ಹೊತ್ತಿ ಉರಿದಿದೆ. ಸದ್ಯ ಯಾರೂ ರಾಯಭಾರ ಕಚೇರಿಯತ್ತ ಬರೋದು ಬೇಡ ಅಂತ ಮಾಹಿತಿ ನೀಡಲಾಗಿದೆ. ಇನ್ನು ಕುವೈತ್ ಮೇಲೆ ಇರಾನ್ ಕ್ಷಿಪಣಿ ಹಾಗೂ ಡ್ರೋನ್ ಮೂಲಕ ಸತತವಾಗಿ ದಾಳಿ ಮಾಡ್ತಾ ಇದೆ. ನಿನ್ನೆ 178 ಕ್ಷಿಪಣಿ ಹಾಗೂ 384 ಡ್ರೋನ್ಗಳ ದಾಳಿಯನ್ನು ಕುವೈತ್ ತಡೆ ಹಿಡಿದಿದೆ. ಇನ್ನು ಕುವೈತ್ನಲ್ಲಿ ಉದ್ವಿಗ್ನತೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕನ್ನರು ಕೂಡಲೇ ದೇಶ ತೊರೆಯುವಂತೆ ಅಮೆರಿಕ ಹೇಳಿದೆ. ಸುರಕ್ಷತೆಯ ದೃಷ್ಟಿಯಿಂದ ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕ ಪ್ರಜೆಗಳು ತಮಗೆ ಸಿಕ್ಕಂತ ಮಾರ್ಗದಲ್ಲಿ ಮಧ್ಯಪ್ರಾಚ್ಯವನ್ನ ಕೂಡಲೇ ತೊರೆಯೋದು ಒಳ್ಳೆಯದು ಅಂತ ಹೇಳಿದೆ. ಇನ್ನು ಇರಾನ್ ಜೊತೆಗಿನ ಯುದ್ಧದಲ್ಲಿ ಅಮೆರಿಕದ 6 ಯೋಧರು ಸಾವನ್ನಪ್ಪಿದ್ದಾರೆ. ಈವರೆಗೆ ಅಮೆರಿಕದ 6 ಸೈನಿಕರು ಹತರಾಗಿದ್ದು ಅನೇಕರು ಗಾಯಗೊಂಡಿದ್ದಾರೆ ಅಂತ ಸೆಂಟಿಕಾಮ್ ಹೇಳಿದೆ. ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಸಾವಿನ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಬಾಂಬ್ ಬೀಳು ಕೊನೆ ಕ್ಷಣದ ಸಿಸಿಟಿವಿ ವಿಡಿಯೋ ರಿವೀಲ್ ಆಗಿದೆ. ಇರಾನ್ ಸೇನಾಧಿಕಾರಿಗಳು ಸ್ಥಳದಲ್ಲೇ ಸತ್ತ ಭಯಾನಕ ದೃಶ್ಯಗಳು ಈ ವಿಡಿಯೋದಲ್ಲಿದೆ. ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಯುದ್ಧದಲ್ಲಿ 3 ಭಾರತೀಯರು ಮೃತಪಟ್ಟಿದ್ದು 25 ಭಾರತೀಯರು ಗಾಯಗೊಂಡಿದ್ದಾರೆ. ಒಮಾನ್ ಕೊಲ್ಲಿಯ ಮಾರ್ಷಲ್ ದ್ವೀಪದ ಬಳಿ ನಡೆದಂತಹ ಸ್ಫೋಟದ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿದೆ. ಇನ್ನು VYOM ಹೆಸರಿನ ದೋಣಿಯಲ್ಲಿದ್ದಂಥ ಭಾರತೀಯರು ಸಾವನ್ನಪ್ಪಿದ್ದಾರೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಮುಗಿಬಿದ್ದಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಸಂಘರ್ಷ ಜೋರಾಗಿ ನಡೀತಾ ಇದೆ. ಓಮನ್ ಕರಾವಳಿಯಲ್ಲಿ ತೈಲ ಟ್ಯಾಂಕರ್ ಒಂದರ ಮೇಲೆ ಇರಾನ್ ಡ್ರೋನ್ ದಾಳಿಯನ್ನು ಮಾಡಿದೆ. ಈ ದಾಳಿಯಲ್ಲಿ ಹಡಗಿನಲ್ಲಿದ್ದ ಭಾರತೀಯ ಸಿಬ್ಬಂದಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಸಿಬ್ಬಂದಿ ಸಾವಿಗೆ ಭಾರತದ ರಾಯಭಾರ ಕಚೇರಿ ಸಂತಾಪವನ್ನು ವ್ಯಕ್ತಪಡಿಸಿದೆ. ಇನ್ನು ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವಂತಹ ಯುದ್ಧದ ಬಗ್ಗೆ ಪ್ರಧಾನಿ ಮೋದಿ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪ್ರಧಾನಿ ಮೋದಿ ಪೋಸ್ಟ್ ಅನ್ನು ಮಾಡಿದ್ದು ಸೌದಿ ಅರೇಬಿಯಾ ಮೇಲೆ ನಡೆದಿರುವಂತಹ ದಾಳಿಯನ್ನು ಭಾರತ ಖಂಡಿಸುತ್ತೆ, ಶಾಂತಿ ಸ್ಥಾಪನೆಗೆ ಭಾರತ ಆಗ್ರಹ ಮಾಡುತ್ತೆ ಅಂತ ಹೇಳಿ ಬರ್ಕೊಂಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಕನ್ನಡಿಗರನ್ನ ರಕ್ಷಿಸುವಂತೆ ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಪತ್ರವನ್ನ ಬರೆದಿದ್ದಾರೆ. ನಮ್ಮ ರಾಯಭಾರಿ ಕಚೇರಿಗಳು ಭಾರತೀಯರ ಮೇಲೆ ನಿಗಾ ಇಡಬೇಕು, ಜೊತೆಗೆ ಸುರಕ್ಷತೆಯ ಮಾರ್ಗದರ್ಶನ ನೀಡಬೇಕು, ಭಾರತೀಯರಿಗಾಗಿ ವಿಶೇಷ ವ್ಯವಸ್ಥೆ ಮಾಡುವಂತೆ ಮನವಿಯನ್ನ ಮಾಡಿದ್ದಾರೆ. ಇರಾನ್ ದಾಳಿಯಿಂದ ದುಬೈನಲ್ಲಿ ಸ್ಥಗಿತವಾಗಿದ್ದ ವಿಮಾನ ಹಾರಾಟ ಪುನರ್ ಆರಂಭವಾಗಿದೆ. ದುಬೈ ಏರ್ಪೋರ್ಟ್ಗಳಲ್ಲಿ ಕಾರ್ಯಾಚರಣೆ ನಡೀತಾ ಇದ್ದು ಹಂತ ಹಂತವಾಗಿ ವಿಮಾನ ಹಾರಾಟ ಶುರುವಾಗಿದೆ. ಅಬುದಾಬಿ, ದುಬೈನಿಂದ ವಿಮಾನ ಹಾರಾಟ ಆರಂಭವಾಗಿದೆ. ಇಸ್ರೇಲ್ ಇರಾನ್ ಮಧ್ಯೆ ಯುದ್ಧ ನಡೀತಾ ಇದ್ದು ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ವಿಮಾನ ಹಾರಾಟ ಸ್ಥಗಿತ ಮಾಡಲಾಗಿತ್ತು. ಇದೀಗ ಯುದ್ಧದ ವಾತಾವರಣದ ನಡುವೆಯೇ ಅಬುದಾಬಿಯಿಂದ ಬೆಂಗಳೂರಿಗೆ ವಿಮಾನ ಆಗಮಿಸಿದೆ. 100ಕ್ಕೂ ಹೆಚ್ಚು ಕನ್ನಡಿಗರು ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ದುಬೈನಿಂದ ಇನ್ನೊಂದು ವಿಮಾನದಲ್ಲಿ ಬೆಂಗಳೂರಿಗೆ ಜನರು ಬಂದಿಳಿದಿದ್ದಾರೆ. ದುಬೈನಲ್ಲಿ ಸಿಲುಕಿದ್ದ ಬಗ್ಗೆ ಎಂಎಲ್ಸಿ ಭೋಜೇಗೌಡ ಮಾತನಾಡಿದ್ದು, ದುಬೈನ ಹಲವು ಕಡೆಗಳಲ್ಲಿ ಬಾಂಬಿಂಗ್ ಆಗ್ತಾ ಇದೆ, ಅಲ್ಲಿ ಯುದ್ಧದ ವಾತಾವರಣ ಹೆಚ್ಚಾಗ್ತಾ ಇದೆ. ಇಷ್ಟು ಬೇಗ ನಾನು ವಾಪಸ್ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿದ್ರು. ಪ್ರವಾಸಕ್ಕೆ ತೆರಳಿ ದುಬೈನಲ್ಲೇ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಸಿಲುಕಿದ್ದಾರೆ. ದುಬೈನಲ್ಲಿ ಸೇಫ್ ಆಗಿರೋದಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾರೂ ಆತಂಕಕ್ಕೆ ಒಳಗಾಗೋದು ಬೇಡ, ನಾನು ಸುರಕ್ಷಿತವಾಗಿದ್ದೀನಿ. ಬಳ್ಳಾರಿಯಿಂದ 35 ಜನ ದುಬೈ ಪ್ರವಾಸಕ್ಕೆ ಬಂದಿದ್ವಿ, ಅವರೆಲ್ಲರೂ ಸುರಕ್ಷಿತವಾಗಿದ್ದಾರೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ದುಬೈನ ಅಬುದಾಬಿಯಲ್ಲಿ ತುಮಕೂರು ಮೂಲದ ಯುವಕ ಶಶಿಕುಮಾರ್ ಸಿಲುಕಿದ್ದಾರೆ. ಕಳೆದ 5-6 ವರ್ಷಗಳಿಂದ ದುಬೈನಲ್ಲೇ ಶಶಿಕುಮಾರ್ ಇದ್ದು ದುಬೈನ ಪರಿಸ್ಥಿತಿ ಗೊತ್ತಾಗ್ತಾ ಇದ್ದಂಗೆ ತಂದೆ ಮಹದೇವಯ್ಯ ಹಾಗೂ ಪತ್ನಿ ಗಗನ ಶಶಿಕುಮಾರ್ಗೆ ವಿಡಿಯೋ ಕಾಲ್ ಮಾಡಿ ವಿಚಾರಿಸಿದ್ದು, ನಾನು ಸುರಕ್ಷಿತವಾಗಿದ್ದೀನಿ ಅಂತ ಶಶಿಕುಮಾರ್ ಹೇಳಿದ್ದಾರೆ.
ಬೆಳಗಾವಿಯ ಮುಸ್ಲಿಂ ಮುಖಂಡರು ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಅಲ್ಲದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಭಾವಚಿತ್ರವನ್ನು ತುಳಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇರಾನ್ ಸುಪ್ರೀಂ ಲೀಡರ್ ಖಮೇನಿ ಸಾವಿಗೆ ಮೈಸೂರಿನ ಪಿರಿಯಾಪಟ್ಟಣದಲ್ಲಿ ಶಿಯಾ ಮುಸ್ಲಿಮರು ಸಂತಾಪವನ್ನು ಸೂಚಿಸಿದ್ದಾರೆ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯನ್ನು ಖಂಡಿಸಿ ಶಿಯಾ ಮುಸ್ಲಿಂ ಸಮುದಾಯದಿಂದ ಮೇಣದ ಬತ್ತಿ ಬೆಳಗಿ ಮೌನ ಪ್ರತಿಭಟನೆ ಮಾಡಲಾಯಿತು. ಖಮೇನಿ ಸಾವಿನ ಸುದ್ದಿಯಿಂದ ಕಣ್ಣೀರನ್ನು ಹಾಕಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಶಾಂತಿ ಮಂತ್ರ ಹೇಳ್ತಾ ದ್ವಂದ್ವ ನೀತಿ ಅನುಸರಿಸ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ ಒಮ್ಮೆಲೆ 8 ಬೀದಿ ನಾಯಿಗಳು ಮಹಿಳೆ ಮೇಲೆ ಡೆಡ್ಲಿ ದಾಳಿಯನ್ನ ಮಾಡಿವೆ. ಸರ್ಜಾಪುರದ ರಾಯಸಂದ್ರ ಬಳಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ ಘಟನೆ ನಡೆದಿದೆ. ನಡ್ಕೊಂಡು ಹೋಗ್ತಾ ಇದ್ದ ಮಹಿಳೆ ಮೇಲೆ ನಾಯಿಗಳು ದಾಳಿಯನ್ನ ಮಾಡಿದ್ದು ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ ವಿಚಾರಣೆ ಇವತ್ತು ನಡೆಯಲಿದೆ. ಶಾಸಕ ಬೈರತಿ ಬಸವರಾಜು ಸಲ್ಲಿಸಿದ್ದ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆಯಲಿದೆ. ಬಾಲಕಿ ಜೊತೆಯಲ್ಲಿ ಅಸಭ್ಯವಾಗಿ ವರ್ತಿಸಿದ್ದ ಅಂತ ಮಲ್ಲಿಕಾರ್ಜುನ ಮುತ್ಯ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದ್ದು ನಿನ್ನೆ ಶಹಪುರದ ಜೆಎಂಸಿ ಕೋರ್ಟ್ನಲ್ಲಿ ಸಂತ್ರಸ್ತೆ ಹೇಳಿಕೆಯನ್ನು ದಾಖಲಿಸಿದ್ದು ಇವತ್ತು ಮುತ್ಯ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ಇಂದು ಈ ವರ್ಷದ ಮೊದಲ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಮಧ್ಯಾಹ್ನ 3:13 ಗ್ರಹಣ ಸ್ಪರ್ಶಕಾಲ ಆರಂಭವಾಗಲಿದ್ದು ಸಂಜೆ 6:47 ಗ್ರಹಣ ಮೋಕ್ಷವಾಗಲಿದೆ. ಭಾರತದಲ್ಲಿ ಗ್ರಹಣ ಗೋಚರ ಡೌಟ್ ಅಂತ ಹೇಳಲಾಗ್ತಾ ಇದೆ. ಇಂದು ರಕ್ತ ಚಂದ್ರಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಗ್ರಹಣ ಸಮಯದಲ್ಲಿ ರಾಜ್ಯದ ಬಹುತೇಕ ದೇವಾಲಯಗಳಲ್ಲಿ ದರ್ಶನದ ಅವಧಿಯಲ್ಲಿ ಬದಲಾವಣೆಯನ್ನ ಮಾಡಲಾಗಿದೆ. ಹುಲಿಗೆಮ್ಮ ದೇಗುಲ, ಧರ್ಮಸ್ಥಳ ದೇಗುಲ, ಸೌತಡ್ಕ ಮಹಾಗಣಪತಿ ದೇಗುಲ ಇವತ್ತು ಬೇಗನೆ ಬಂದ್ ಮಾಡಲಾಗುತ್ತೆ. ಚಾಮರಾಜನಗರದ ಮಹದೇಶ್ವರ ಬೆಟ್ಟದಲ್ಲಿ ಗ್ರಹಣದ ವೇಳೆ ದೇಗುಲ ಬಂದ್ ಮಾಡಲ್ಲ ಅಂತ ಆಡಳಿತ ಮಂಡಳಿ ಹೇಳಿದೆ. ಗ್ರಹಣದ ವೇಳೆಯೂ ಮಾದಪ್ಪನ ದರ್ಶನಕ್ಕೆ ಭಕ್ತರಿಗೆ ಅವಕಾಶವನ್ನ ನೀಡಲಾಗುತ್ತೆ. ಡ್ಯುಪ್ಲೆಕ್ಸ್ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಮನೆ ಒಡತಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಸುಬ್ರಹ್ಮಣ್ಯ ನಗರ ಠಾಣಾ ವ್ಯಾಪ್ತಿಯ ಗಾಯತ್ರಿ ನಗರದಲ್ಲಿ ಘಟನೆ ನಡೆದಿರೋದು ಎಸಿ ಶಾರ್ಟ್ ಸರ್ಕ್ಯೂಟ್ನಿಂದ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ದಂಪತಿ ಮೇಲೆ ಅಪರಿಚಿತನೋರ್ವ ಮಾರಣಾಂತಿಕ ಹಲ್ಲೆ ನಡೆಸಿರುವಂತಹ ಘಟನೆ ಶಿವಮೊಗ್ಗ ಜಿಲ್ಲೆ ಗಾಳಿಕೊಪ್ಪ ಬಳಿಯ ಸಾಗರ ರಸ್ತೆಯಲ್ಲಿ ನಡೆದಿದೆ. ಅಂಬೇಡ್ಕರ್ ನಗರದ ನಿವಾಸಿ ರಾಜು ಹಾಗೂ ಚುಮ್ಮ ಎಂಬ ಮಹಿಳೆ ಮೇಲೆ ಅಪರಿಚಿತರು ಹಲ್ಲೆಯನ್ನ ಮಾಡಿದ್ದಾರೆ. ಮನೆ ಶೌಚಾಲಯದಲ್ಲಿ ನವಜಾತ ಶಿಶು ಪತ್ತೆಯಾಗಿರುವಂತಹ ಘಟನೆ ಚಿಕ್ಕಬಳ್ಳಾಪುರದ ಚಿಂತಾಮಣಿ ನಗರದ ತಪತೇಶ್ವರ ಕಾಲೋನಿಯಲ್ಲಿ ನಡೆದಿದೆ. ಮನೆಯ ಶೌಚಾಲಯದಲ್ಲಿ ನವಜಾತ ಶಿಶುವನ್ನ ಬಿಸಾಡಿರುವಂತಹ ಶಂಕೆ ವ್ಯಕ್ತವಾಗಿದ್ದು ತಕ್ಷಣ ಸ್ಥಳಕ್ಕೆ ಬಂದ ಪೊಲೀಸರು ಬೆರಳಚ್ಚು ತಜ್ಞರು ತನಿಖೆಯನ್ನು ನಡೆಸಿದ್ದಾರೆ. ಹಾಸನದ ಹೊಳೆ ನರಸೀಪುರ ಜಾತ್ರೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಜಟಾಪಟಿ ನಡೆದಿದೆ. ರಥದ ಅಲಂಕಾರಕ್ಕೆ ಹೊಸ ಬಟ್ಟೆ ಹೊಲಿಸುವ ವಿಚಾರಕ್ಕೆ ಶಾಸಕ ಎಚ್ಡಿ ರೇವಣ್ಣ ಹಾಗೂ ಸಂಸದ ಶ್ರೇಯಸ್ ಬಣದ ನಡುವೆ ವಾಗ್ವಾದ ಆಗಿದೆ. ಸಂಸದ ಶ್ರೇಯಸ್ ನೀಡಿದ್ದ ಹರಕೆ ವಸ್ತ್ರ ವಿಚಾರವಾಗಿ ಗಲಾಟೆ ಆಗಿದೆ. ಧಾರವಾಡ ಕೆಐಎಡಿಬಿ ಕಚೇರಿ ಎದುರು ಕಳೆದ 3 ದಿನಗಳಿಂದ ಕಚೇರಿ ಸ್ಥಳಾಂತರ ವಿರೋಧಿಸಿ ರೈತರು ನಡೆಸ್ತಾ ಇದ್ದ ಪ್ರತಿಭಟನೆಗೆ ಜಯ ಸಿಕ್ಕಿದೆ. ಹಾಗಾಗಿ ಕೆಐಎಡಿಬಿ ಕಚೇರಿ ಸ್ಥಳಾಂತರ ಆದೇಶ ರದ್ದು ಮಾಡಿದ್ದಕ್ಕೆ ರೈತರು ಪರಸ್ಪರ ಸಿಹಿ ತಿನ್ನಿಸಿ ವಿಜಯೋತ್ಸವ ಆಚರಣೆಯನ್ನ ಮಾಡಿದ್ದಾರೆ. ರಾಷ್ಟ್ರೀಯ ಭಾರತೀಯ ಪ್ರಿವೆಂಟಿವ್ ಮತ್ತು ಸೋಷಿಯಲ್ ಮೆಡಿಸಿನ್ ಸಂಘ ನೀಡುವಂತಹ ಸ್ಟಾರ್ ಪರ್ಫಾರ್ಮರ್ ಪ್ರಶಸ್ತಿ ಕರ್ನಾಟಕದ ಪಾಲಾಗಿದೆ. ದಾದರ್ ಮತ್ತು ನಾಗರ ಹವೇಲಿಯ ನಮೋ ವೈದ್ಯಕೀಯ ಕಾಲೇಜಲ್ಲಿ ನಡೆದಂತ IAPSMCON 2026 ರಾಷ್ಟ್ರೀಯ ಸಮ್ಮೇಳನದಲ್ಲಿ IAPSM ಕರ್ನಾಟಕದ ಅಧ್ಯಕ್ಷ ಸುನಿಲ್ ಕುಮಾರ್ ಪ್ರಶಸ್ತಿಯನ್ನ ಸ್ವೀಕರಿಸಿದರು.